ಭಾರತದ ಬಹುತೇಕ ಗ್ರಾಮಗಳಂತೆ ಆ ಗ್ರಾಮದಲ್ಲೂ ಕೂಡ ಅಯೋಧ್ಯೆಯಲ್ಲಿ ನಡೆದ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ ಮನೆ ಮಾಡಿತು. ತಮ್ಮ ಹಿಂದೂ ದೇಗುಲ, ಅದರಲ್ಲೂ ಹನುಮಾನ್ ದೇಗುಲದ ಮುಂಭಾಗದಲ್ಲಿ ಒಂದು ಬೃಹತ್ತಾದ ಧ್ವಜಸ್ತಂಭ, ಅದರಲ್ಲಿ ಹನುಮನ ಧ್ವಜವನ್ನ ಆರೋಹಣ ಮಾಡಿ ಆ ಗ್ರಾಮಸ್ಥರು ಸಂಭ್ರಮಿಸಿದ್ರು. ಆದರೆ ನಿನ್ನೆ ನಡೆದ ಒಂದು ಘಟನೆ ಇವತ್ತು ಇಡೀ ಗ್ರಾಮದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದೆ. ಮಾತನಾಡ್ತಾ ಇರೋದು ಇವತ್ತು ಇಡೀ ದಿನ ಸದ್ದು ಸುದ್ದಿ ಮಾಡಿದ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಬಗ್ಗೆ. ಅಲ್ಲಿನ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಮುದಾಯದ ಗ್ರಾಮದ ಜನರು ಕಟ್ಟಿದ್ದ ಹನುಮ ಧ್ವಜವನ್ನ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಪ್ರಾರಂಭ ಮಾಡಿದ ಪ್ರತಿಭಟನೆ ಇವತ್ತು ಇಡೀ ದಿನ ಅಕ್ಷರಶಃ ಇಡೀ ಗ್ರಾಮವನ್ನೇ ನಿಗಿ ಕೆಂಡದಂತೆ ಕಾಯುವಂತೆ ಮಾಡಿದೆ. ಪೊಲೀಸರ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕೂಡ ಗ್ರಾಮಸ್ಥರನ್ನ, ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಮೂರು ಬಾರಿ ಲಘು ಲಾಠಿ ಪ್ರಯೋಗ ಮಾಡಿದ್ದಾರೆ. ಇವತ್ತು ಇಡೀ ದಿನ ಆಗಿದ್ದ ಘಟನೆಗಳು ಯಾವ ರೀತಿ ಇತ್ತು, ಆ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇತ್ತು, ವರದಿ ನಿಮ್ಮ ಮುಂದೆ. ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ದಂಗಲ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮ ಧ್ವಜ ತೆರವಿಗೆ ಸಿಡಿದ ಗ್ರಾಮಸ್ಥರು. ಪೊಲೀಸರು ಗ್ರಾಮಸ್ಥರ ನಡುವೆ ತಳ್ಳಾಟ, ನೂಕಾಟ. ಪ್ರತಿಭಟನಾಕಾರರನ್ನ ಚದುರಿಸಲು ಲಾಠಿ ಚಾರ್ಜ್. ಪೊಲೀಸರ ಲಾಠಿ ಹೇಟಿಗೂ ಜಗ್ಗದ ಗ್ರಾಮಸ್ಥರು. ಕುತ್ತಿಗೆಗೆ ಚಾಕು ಹಿಡಿದು ಕಾರ್ಯಕರ್ತರ ಆಕ್ರೋಶ. ಮಂಡ್ಯದ ಕೆರಗೋಡಲ್ಲಿ ರಾತ್ರೋರಾತ್ರಿ ಹನುಮ ಧ್ವಜ ತೆರವಿಗೆ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಈ ವೇಳೆ ಸಿಡಿದೆದ್ದ ಗ್ರಾಮಸ್ಥರು ಹನುಮ ಧ್ವಜ ತೆರವು ಮಾಡದಂತೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಅಧಿಕಾರಿಗಳ ವಿರುದ್ಧ ಮಹಿಳೆಯರು, ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು. ಧ್ವಜ ಕಂಬದ ಮುಂದೆ ಶ್ರೀರಾಮನ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ಶಾಸಕ ಗಣಿಗ ರವಿ ಫ್ಲೆಕ್ಸ್ಗೆ ಚಪ್ಪಲಿಯಿಂದ ಥಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು ರಸ್ತೆಯಲ್ಲಿ ಅಡುಗೆ ತಯಾರಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪೊಲೀಸರ ವಿರುದ್ಧ ಗ್ರಾಮಸ್ಥರು ಮಣ್ಣು ತೂರಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೆರಗೋಡು ಬಂದ್ಗೆ ಕರೆ ನೀಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿದ್ವು. ಹಿಂದೂಪರ ಕಾರ್ಯಕರ್ತರು, ಗ್ರಾಮಸ್ಥರು ಸಭೆ ನಡೆಸಿ ಪ್ರತಿ ಮನೆ ಮೇಲೂ ಹನುಮ ಧ್ವಜ ಆರಿಸಲು ನಿರ್ಧಾರ ಮಾಡಿದ್ರು. ಧ್ವಜ ತೆರವುಗೊಳಿಸಿದ ಜಾಗದಲ್ಲೇ ಪುನಃ ಪ್ರತಿಭಟನೆಗೆ ಮುಂದಾದರು. ಮಹಿಳೆಯರು ಕಂಬವನ್ನ ಏರಿ ಶ್ರೀರಾಮನ ಫೋಟೋ, ಧ್ವಜ ಕಟ್ಟಿದ್ರು. ಉದ್ರಿಕ್ತರನ್ನ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಗ್ರಾಮಸ್ಥರ ವಿರೋಧದ ನಡುವೆಯೂ ವಿವಾದಿತ ಕಂಬದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು. ಘಟನೆಯ ಸಂಬಂಧ ಮಂಡ್ಯ ಎಸ್ಪಿ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ರು. ಕಾರಿನಲ್ಲೇ ಕುಳಿತು ಚಲುವರಾಯಸ್ವಾಮಿ ಮಾಹಿತಿ ಪಡೆದರು. ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ
ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು, ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, DC ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, ಅವರು ಕೊಟ್ಟಿಲ್ವಾ ನಮಗೆ ಕೊಡಿ ಅಂತಾರೆ. ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಹುಡುಗರಿದ್ದಾರೆ, ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು, ಪರಿಸ್ಥಿತಿ ಇದಾಗಿದೆ. ನಮ್ಮ ದೇಶದ ಒಂದು ಅರ್ಥದ ದುರಂತ ಕೂಡ ರಾಮ, ಹನುಮ, ಭಗವಧ್ವಜ ಇದೆಲ್ಲವನ್ನ ಕೂಡ ರಾಜಕಾರಣಿಗಳು ತಮ್ಮ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ಳೋದು ಹೊಸದೇನಲ್ಲ. ಆದರೆ ಈ ಗ್ರಾಮದಲ್ಲಿ, ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಪ್ರಾರಂಭವಾಗಿದ್ದು ಅಲ್ಲಿನ ಗ್ರಾಮಸ್ಥರ ಪ್ರತಿಭಟನೆ. ಗ್ರಾಮಸ್ಥರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅಲ್ಲೂ ಕೂಡ ಹಾಗೆ ಹೋಯಿತು ರಾಜಕಾರಣಿಗಳ ಎಂಟ್ರಿ. ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ JDSನ ನಾಯಕರು ವಾಚಾಮಗೋಚರವಾಗಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಪದಪ್ರಯೋಗ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತ್ಯುತ್ತರವನ್ನ ನೀಡಿದ್ರು. ಕೆರಗೋಡು ಗ್ರಾಮದಲ್ಲಿ ನಡೆದ ಈ ಘಟನೆ ರಾಜಕೀಯ ಸ್ವರೂಪ ಪಡ್ಕೊಂಡಿದ್ದು ಹೇಗೆ, ಈ ವರದಿ ನೋಡಿ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸ್ಮರಣಾರ್ಥವಾಗಿ ಕೆರಗೋಡಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಈ ಧ್ವಜವನ್ನ ರಾತ್ರೋರಾತ್ರಿ ಅಧಿಕಾರಿಗಳು ಕೆಳಗಿಳಿಸಲು ಪ್ರಯತ್ನ ಮಾಡಿ ನಂತರ ಗ್ರಾಮಸ್ಥರ ವಿರೋಧದ ನಡುವೆ ಕೆಳಗಿಳಿಸಿದ್ರು. ಇದು ಸರ್ಕಾರ ಮತ್ತು ಬಿಜೆಪಿ JDS ನಾಯಕರ ರಾಜಕೀಯದ ದಾಳವಾಯಿತು. ಕೆರೆಗೋಡಿಗೆ ದೋಸ್ತಿ ನಾಯಕರು ಭೇಟಿ ನೀಡಿದ್ರು. ಪ್ರತಿಭಟನೆ ನಡೆಸುತ್ತಿದ್ದ ಅಶೋಕ್ ಸೇರಿ ಹಲವು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಾಗ ಸಂಘರ್ಷ ಏರ್ಪಟ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ರು. ನಾಚಿಕೆಯೇಡು ಕಾಂಗ್ರೆಸ್ ಅವರಿಗೆ, ದೇವಸ್ಥಾನ ಮುಂದೆ ಹನುಮಂತನ ಬಾವುಟ ಹಾಕಕ್ಕೆ ಕಾಂಗ್ರೆಸ್ ಅವರ ಅನುಮತಿ ಏನಕ್ಕೆ ಬೇಕು? ನಾಚಿಕೆಯೇಡು. ಇದನ್ನ ಕಿತ್ತಾಕಿದಾರಲ್ಲ ಹನುಮಂತನಿಗೆ, ನಾಚಿಕೆಯೇಡು. ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂತ ಹೇಳಿದ್ರೆ ನಾವೇ ಹಾರಿಸ್ತಾ ಇದ್ರಿ, ನಾವೇ ಇನ್ನೊಂದು ಪಕ್ಕದಲ್ಲಿ ದೊಡ್ಡ ಕಂಬ ನಿಲ್ಲಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇದ್ರಿ. ಇವತ್ತು ಅದು ಮಾಡಲಿಲ್ಲ. ಏಕಾಏಕಿ ರಾತ್ರಿ ಬಂದು ಕಳ್ಳರ ರೀತಿ ಕಿತ್ತಾಕಿದ್ದಾರೆ ಕಾಂಗ್ರೆಸ್ ಅವರು. ಇದು ಅನ್ಯಾಯ, ಇದು ದೌರ್ಜನ್ಯ. ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ತಮಗೆ ಗೊತ್ತಿರಲಿ, ಮಂಡ್ಯದಲ್ಲಿ ಕೆರಗೋಡು ಅಂತಕ್ಕಂಥ ಗ್ರಾಮ, ಕೆರಗೋಡು ಗ್ರಾಮದ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯವನ್ನು ಮಾಡಿ 100 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದನ್ನು ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ, ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ. ಇತ್ತ ಹಾವೇರಿಯಲ್ಲಿ ಮಾತನಾಡಿದ ಮಾಜಿ CM ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಗವನ್ನ ಓಲೈಕೆ ಮಾಡಲು ನಿಂತಿದೆ ಅಂದ್ರು. ಸಿದ್ದರಾಮಯ್ಯ ನಿಷ್ಠೆ ರಹೀಮನಿಗೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಹನುಮಧ್ವಜ ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾ ಇದೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನಿನ ಭಯ ಇಲ್ಲ. ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಸರ್ಕಾರ ಉದ್ದೇಶ ಏನನ್ನುವಂಥದ್ದು ಅವರ ಮಾತುಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಇವತ್ತು ದಲಿತ ಮಹಿಳೆ ಮೇಲೆ ಅಟ್ಯಾಕ್ ಆದರೂ ಕೂಡ ಯಾವುದೇ ಕಟ್ಟುನಿಟ್ಟು ಕ್ರಮ ಆಗಲಿಲ್ಲ. ನಾವು ಯಾರಿಗೂ ಧರ್ಮಕ್ಕೆ ವಿರೋಧ ಇಲ್ಲ. ಇವ್ರದ್ದು ಹಬ್ಬ ಹರಿದಿನಗಳಾದಾಗ ರೋಡಲ್ಲಿ ಜಾತ್ರೆಗಳು ನಡೀತವೆ, ನಮಾಜು ನಡೆಯುತ್ತೆ, ನಾವು ಯಾವುದಕ್ಕೂ ವಿರೋಧಿಸರಲ್ಲ. ಆದರೆ ಮೊನ್ನೆ ಮಾತ್ರ ರಾಮ ಜನ್ಮಭೂಮಿನಲ್ಲಿ ಪ್ರಾಣ ಪ್ರತಿಷ್ಠೆ, ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಬ್ಯಾನರ್ ಹಾಕಬೇಡಿ, ಫ್ಲೆಕ್ಸ್ ಹಾಕಬೇಡಿ, ರೋಡಲ್ಲಿ ಇದು ದೀಪಗಳನ್ನು ಹಚ್ಚಬೇಡಿ ಅಂತೆಲ್ಲ ಸುಮಾರು ಮಾಡ್ತಾಯಿದ್ರು. ಆದರೆ ನಾನು ಅದಾಗಲೂ ಮೊನ್ನೆ ಕೊಡಗಿ ಬಂದಾಗಲೂ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮನಿದ್ದಾನೆ, ಆದರೆ ಅವರ ನಿಷ್ಠೆ ಮಾತ್ರ ರಹೀಮನಿಗೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅವನ ನಿಷ್ಠೆ ರಾಮನಿಗೆ ಇಲ್ದಲೇ ಇರೋದ್ರಿಂದಲೇ ಅವರು ಈ ಥರ ನಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮದ ಧ್ವಜದ ಮೇಲೆ ಇಷ್ಟೊಂದು ಸಿಟ್ಯಾಕೆ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ರು. ಕೇಸರಿ ಕಂಡ್ರೆ ಒಂಥರ ಕೆಂಡ ಕಂಡಂಗೆ ಕಾಣಿಸ್ತಾ ಇದೆ ಅವರಿಗೆ.
ಉರಿ ಕಂಡಂಗೆ ಕಾಣಿಸ್ತಾ ಇದೆ. ನಾನು ಹೇಳ್ತೀನಿ, ಧರ್ಮಧ್ವಜ ಇದು, ಇದ್ರ ಮೇಲೆ ಯಾಕೆ ಸಿಟ್ಟು, ಇದ್ರ ಮೇಲೆ ಯಾಕೆ ದ್ವೇಷ ನಿಮ್ಮದು? ಕೇಸರಿ ತ್ಯಾಗದ ಪ್ರತೀಕ, ಸಂಸ್ಕೃತಿಯ ಪ್ರತೀಕ, ಅತ್ಯಂತ ಶ್ರೇಷ್ಠವಾದಂಥ ಸಮೃದ್ಧಿಯ ಪ್ರತೀಕವಾದಂಥ ಆ ಧರ್ಮಧ್ವಜದ ಮೇಲೆ ಯಾಕೆ ನಿಮ್ಮ ಸಿಟ್ಟು? ಇದೇನು BJP ಧ್ವಜ ಅಲ್ಲ, RSS ಧ್ವಜ ಅಲ್ಲ. ಈ ನಡುವೆ ಹನುಮಧ್ವಜ ತೆರವು ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಜಿಲ್ಲಾಡಳಿತ ಎಡವಟ್ಟು ಮಾಡಿಕೊಂಡಿದೆ. ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಧ್ವಜ ಮಾತ್ರ ಹಾರಿಸುವಂತೆ ಎರಡೆರಡು ಅನುಮತಿ ಪತ್ರ ಬಿಡುಗಡೆ ಮಾಡಿ ವಿವಾದಕ್ಕೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ. ಇಷ್ಟೆಲ್ಲ ಪ್ರತಿಭಟನೆ, ಇಷ್ಟೆಲ್ಲ ಆಕ್ರೋಶ, ಹಾಗೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾದ ಆ ಘಟನೆ ಏನಾಯ್ತು ಎಕ್ಸಾಕ್ಟ್ಲಿ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ? ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ, ಇದೇ ಒಂದು ಕಾರ್ಯಕ್ರಮದ ನೆನಪಿನ ಅರ್ಥವಾಗಿ ಈ ಕೆರಗೋಡು ಗ್ರಾಮದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಹನುಮತ್ ಧ್ವಜವನ್ನ ಹಾರಾಡಿಸಬೇಕು ಅನ್ನೋ ನಿರ್ಣಯವನ್ನ ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಕೈಗೊಳ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಆ ಗ್ರಾಮಸ್ಥರು ಹೇಳೋ ಪ್ರಕಾರ ಧ್ವಜಸ್ತಂಭ ಇತ್ತು, ಆದರೆ ಅದನ್ನು ಉನ್ನತೀಕರಣಗೊಳಿಸಲಾಗಿದೆ. ಒಂದು ಮೀಡಿಯಂ ಹೈಟ್ನ ಎಲ್ಲ ಗ್ರಾಮಗಳಲ್ಲಿ ಇರುವಂತಹ ಧ್ವಜಸ್ತಂಭ ಇತ್ತು, ಆದರೆ ಅದನ್ನು 100ಕ್ಕೂ ಅಧಿಕ ಅಡಿಗಳ ಎತ್ತರದ ಧ್ವಜಸ್ತಂಭ ಆಗಿ ನಿರ್ಮಾಣ ಮಾಡಲಾಗಿತ್ತು ಇತ್ತೀಚೆಗೆ. ಅದರಲ್ಲೂ ಇಡೀ ದೇಶ ಸಂಭ್ರಮಿಸ್ತಾ ಇರುವ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ, ಇದನ್ನು ಮತ್ತಷ್ಟು ವಿಜೃಂಭಿಸಬೇಕು, ಹಾಗೆ ಇದನ್ನು ಮತ್ತಷ್ಟು ನಾವೆಲ್ಲರೂ ಸೇರಿ ಆಚರಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಆ ಧ್ವಜಸ್ತಂಭ, ನೂತನವಾಗಿ ನಿರ್ಮಾಣ ಮಾಡಲಾಗಿದ್ದ ಧ್ವಜಸ್ತಂಭದಲ್ಲಿ ಹನುಮತ್ ಧ್ವಜವನ್ನು ಹಾರಾಡಿಸಬೇಕು ಅನ್ನೋ ನಿರ್ಣಯವನ್ನು ಮಾಡ್ತಾರೆ. ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಧ್ವಜಸ್ತಂಭ ನಿರ್ಮಾಣ ಆಗಿರೋದು ಬರೋಬ್ಬರಿ 108 ಅಡಿಗಳ ಎತ್ತರದ ಧ್ವಜಸ್ತಂಭ. ಅದರಲ್ಲಿ ಹನುಮತ್ ಧ್ವಜವನ್ನ ಹಾರಿಸಿದ್ರು ಗ್ರಾಮಸ್ಥರು. ಹಿಂಗೆ ಯಾರೋ 4 ಜನ ಗ್ರಾಮಸ್ಥರು ಸೇರಿ ಕೈಗೊಂಡ ನಿರ್ಣಯ. ಅದಾದ ನಂತರ ಅಲ್ಲಿ ಹೋಗಿ ಹನುಮತ್ ಧ್ವಜವನ್ನ ಯಾರೋ ಯುವಕರು ಕಟ್ಟಿದ್ರು ಅಂತ ಆಗಲಿಲ್ಲ. ಬದಲಾಗಿ ಹನುಮತ್ ಧ್ವಜವನ್ನ ಅಲ್ಲಿ ಕಟ್ಟೋಕೆ ಮುಂಚೆ ಒಂದು ರೂಲ್ಸ್ ಇರುತ್ತಲ್ಲ, ಆ ಗ್ರಾಮದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇರುವ ನಿಯಮಗಳು, ಅದನ್ನ ಕೂಡ ಪಾಲನೆ ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಆ ಒಂದು ಗ್ರಾಮದಲ್ಲಿ ಅವರ ಬೆಂಬಲವನ್ನ ಪಡೆಯಲಾಗಿದೆ ಕೂಡ. ಸರ್ಕಾರಿ ಜಾಗದಲ್ಲಿ ಧ್ವಜವನ್ನ ಹಾರಾಡಿಸಲಾಗಿದೆ, ಹೀಗಾಗಿ ಇದು ಕಾನೂನು ಬಾಹಿರ ಅನ್ನೋದು ಈ ಧ್ವಜವನ್ನ ತೆರವುಗೊಳಿಸಲಿಕ್ಕೆ ಸರ್ಕಾರ ಹಾಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೊಟ್ಟಿರುವಂತಹ ಕಾರಣ. ಯಾವಾಗ ಎಲ್ಲರ ನಿರ್ಣಯ, ಎಲ್ಲರ ಅನುಮತಿಯನ್ನ ಪಡೆದು ಹನುಮತ್ ಧ್ವಜವನ್ನ ಕಟ್ಟಲಾಯಿತು, ಅದನ್ನೇ ಕಾನೂನು ಬಾಹಿರ ಅಂತ ಹೇಳಲಾಯಿತು. ಸಹಜವಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಇದು ಆಕ್ರೋಶಕ್ಕೆ ಕಾರಣವಾಯಿತು. ಧ್ವಜವನ್ನ ತೆರವು ಮಾಡಬೇಕು ಅಂತ ಹೇಳಿ ಗ್ರಾಮಕ್ಕೆ ತಾಲೂಕ್ ಪಂಚಾಯಿತಿಯ ಇಒ ವೀಣಾ ಅವರು ಆಗಮಿಸ್ತಾರೆ. ಇವರಿಗೆ ಮೌಖಿಕವಾಗಿ ಹಿರಿಯ ಅಧಿಕಾರಿಗಳು ಆದೇಶ ಕೊಟ್ಟಿದ್ರಂತೆ, ಹೋಗಿ ಹೀಗೆ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ಇದೆ, ಅಲ್ಲಿ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದ ಧ್ವಜವನ್ನ ಕಟ್ಟಲಾಗಿದೆ, ಅದನ್ನ ನೀವು ತೆರವುಗೊಳಿಸಬೇಕು ನಿಮ್ಮ ನೇತೃತ್ವದಲ್ಲಿ ಅಂತ ಹೇಳಿ ಅವರಿಗೆ ಮೌಖಿಕವಾಗಿ ಆದೇಶವನ್ನ ನೀಡಿ ಹಿರಿಯ ಅಧಿಕಾರಿಗಳು ಕಳಿಸಿದ್ದಾರೆ. ಹೀಗಾಗಿ ತಾಲೂಕ್ ಪಂಚಾಯಿತಿಯ ಇಒ ವೀಣಾ ಅವರು ಅಲ್ಲಿಗೆ ಆಗಮಿಸ್ತಾರೆ ಧ್ವಜವನ್ನ ತೆರವುಗೊಳಿಸಲಿಕ್ಕೆ. ಧ್ವಜಸ್ತಂಭ ನಿರ್ಮಾಣ ಕಾರಣ ನೀಡಿ, ಅಂದ್ರೆ ಅದನ್ನ ಅಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿರೋದೇನೆ ಒಂದು ರಾಷ್ಟ್ರಧ್ವಜ, ಇಲ್ಲಾಂತಂದ್ರೆ ನಾಡಧ್ವಜ, ಅಂದ್ರೆ ಕರ್ನಾಟಕದ ಧ್ವಜ ಅಥವಾ ತ್ರಿವರ್ಣ ಧ್ವಜವನ್ನ ಹಾರಾಡಿಸ್ಲಿಕ್ಕೆ ಮಾತ್ರ. ಇಲ್ಲಿ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದ ಧ್ವಜವನ್ನ ಹಾರಾಡಿಸ್ಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ. ಈ ಕಾರಣ ನೀಡಿ ನೀವು ಅದನ್ನ ತೆರವುಗೊಳಿಸಿ ಅಂತ ಹೇಳಿ ವೀಣಾ ಅವರಿಗೆ ಸೂಚನೆಯನ್ನ ನೀಡಲಾಗಿರುತ್ತೆ. ಆದ್ರೆ ತೆರವುಗೊಳಿಸೋ ಸಂದರ್ಭದಲ್ಲಿ, ತೆರವು ಕಾರ್ಯ ನಡೀತಿದ್ದ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಇದೆಲ್ಲದರ ಹಿಂದೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಒಂದು ಇಚ್ಛಾಶಕ್ತಿ ಇದೆ ಅನ್ನೋದು ಗ್ರಾಮಸ್ಥರ ಆರೋಪ ಕೂಡ ಆಗಿತ್ತು. ಅಲ್ಲಿನ ಸ್ಥಳೀಯ ಹಿಂದೂಪರ ಸಂಘಟನೆಗಳ ಆರೋಪ, ಆಕ್ಷೇಪ ಕೂಡ ಅದೇನೆ. ಕಾಂಗ್ರೆಸ್ ಶಾಸಕ ಹಾಗೆ ಸಚಿವರ ಷಡ್ಯಂತರದಿಂದ ಈ ರೀತಿಯಾಗಿ ವಿವಾದ ಮಾಡಲಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಧಾರ್ಮಿಕ ಭಾವನೆಯ ಸಂಕೇತವಾಗಿ ಕಟ್ಟಿದ್ದ ಹನುಮತ್ ಧ್ವಜವನ್ನ ಷಡ್ಯಂತರದಿಂದ ತೆರವುಗೊಳಿಸಿದ್ದಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಸರ್ಕಾರದ ಈ ನಿರ್ಧಾರದ